ಸೊ ಡೇ 3 ಆಫ್ ಮೈ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಸೀದಾ ಹೋಗಿದ್ದೆ 67.10. ಇದರ ಹಿಂದೆ ತುಂಬ ರೀಸನ್ಸ್ ಇದೆ. ಕೆಲಸದವರೆಲ್ಲ ಮನೆ ಒರೆಸ್ಕೊತಾ ಇದ್ದೀನಿ. ಸೊ ಒಂದು ರೀಸನ್ನು ನಿಮಗೆ ಗೊತ್ತಿದೆ. ಸೊ ನಾನು ಹೇಳ್ತಾ ಇದ್ದೆ ತುಂಬ ಸ್ವೆಲ್ಲಿಂಗ್ ಇದೆ, ಅಂದರೆ ಬ್ಲಾಟಿಂಗ್ ಇದೆ. ಆ್ಯಕ್ಚುಲಿ ನನ್ನ ಕಾಳುಗಳು ಈ ಸೀಸನ್ ಕಾಳುಗಳು ಅವರೆಕಾಳು, ಬಟಾಣಿ ನನಗಂತೂ ಆಗೋದೇ ಇಲ್ಲ. ಆಮೇಲೆ ಈ ಅಂದರೆ ಕಡಲೆ ಸೊಪ್ಪು ಇದೆಲ್ಲ ತಿಂದು ಆ ಗ್ಯಾಸ್ ಸ್ಟಕ್ ಆದಾಗ ವೆಯ್ಟಲ್ಲಿ ಅದು ಬ್ಲಾಟಿಂಗ್ ಆದಾಗ ಕೆಲವು ಮೇ ಬಿ ಇನ್ಫ್ಲಮೇಟ್ರಿ, ನನಗೆ ಅದು ಸೂಟ್ ಆಗೋಲ್ಲ. ಮೋಸ್ಟ್ ಪ್ರಾಬ್ಲಿ ನನಗೆ ಕಾಳುಗಳು ಜಾಸ್ತಿ ಸೂಟ್ ಆಗೋಲ್ಲ, ಎಸ್ಪೆಷಲಿ ಬಟಾಣಿ ಸೂಟ್ ಆಗೋಲ್ಲ ನನಗೆ. ಸೊ ತಿಂದಾದಮೇಲೆ ಅದು ತುಂಬ ನನಗೆ ಕಷ್ಟ ಕೊಟ್ಟಿದೆ. ವೆಯ್ಟ್ ಒಂದೇ ಕಡೆ ಸ್ಟಕ್ ಆಗಿದೆ. ದೋ ಐ ಆಮ್ ಫಾಲೋಯಿಂಗ್ ಆಲ್ ದ ಸ್ಟೆಪ್ಸ್, ಅದು ಆಗಿದೆ. ಅದು ಒಂದು ರೀಸನ್ನು. ಆಮೇಲೆ ನಿದ್ದೆ ರೀಸನ್ ನಾನು ಹೇಳಿದ್ದೆ. ಸೊ ಈಗ ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ. ಮಧ್ಯೆ ಏನೂ ಬದ್ದಿದ್ದಲ್ಲೇ ಒಂದು ಚೂರು ಒಂದು ಕಾಳನ್ನು ಕೂಡ ಬಾಯಿಗೆ ಹಾಕ್ತಾಯಿಲ್ಲ. ಸೊ ಅದು ಈ ರಿಸಲ್ಟನ್ನು ಕೊಟ್ಟಿದೆ. ಅಂದರೆ ರಿಯಲ್ ವೆಯ್ಟ್ ಗೇನ್ ಇರಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ 1 ಕಿಲೋ 2 ಕಿಲೋ ಸಡನ್ನಾಗಿ ಗೇನ್ ಆದಾಗ ಜಾಸ್ತಿ ಕಾಣಿಸಿದ್ರೆ ಆನ್ ದ ಸ್ಕೇಲಲ್ಲಿ ಅದು ವೆಯ್ಟ್ ಗೇನ್ ಆಗಿರಲ್ಲ. ಅದು ಏನೋ ನಿದ್ದೆ ಆಗಿರಲ್ಲ, ಬ್ಲಾಟಿಂಗ್ ಇರುತ್ತೆ, ಇನ್ಫ್ಲಮೇಟ್ರಿ ಆಗಿರುತ್ತೆ, ಹೊಟ್ಟೆ ಹಾಳಾಗಿರುತ್ತೆ. ದಿಸ್ ಇಸ್ ದ ರೀಸನ್. ಅದಕ್ಕೆ ನಾನು ಅಷ್ಟೊಂದು ಹೆದರ್ಕೊಳಕ್ಕೆ ಹೋಗಲ್ಲ ವೆಯ್ಟ್ ಗೇನ್ ಆಗಿ. ಬಟ್ ವೆನ್ ಐ ಟುಕ್ ದ ಚಾಲೆಂಜ್, ಯಾವಾಗ ನಿಮಗೆ ತೋರಿಸ್ಬೇಕು ಅಂದಾಗ ನೋಡೋರ್ಗು ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ. ಸೊ ಇದು ಆಗಿದ್ರಿಂದ. ಸೊ ಬಟ್ ಸಡನ್ನಾಗಿ ಇವತ್ತು ನೋಡಿದಾಗ ಹೊಟ್ಟೆ ಎಲ್ಲ ಕ್ಲಿಯರ್ ಆಗ್ತಾಯಿದೆ, ಎಲ್ಲ ಗ್ಯಾಸ್ ಎಲ್ಲ ಪಾಸ್ ಆಗೋದು, ಪೀರಿಯಡ್ಸ್ ಕ್ಲಿಯರ್ ಆಗೋದು. ಸೊ ಇದೆಲ್ಲ ಸ್ಟ್ರೆಸ್ ತಗೊಳ್ಳೋದೇ ಈ ಥರದ್ದೆಲ್ಲ ಆದಾಗ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ, ಅಂದರೆ ಹಾರ್ಮೋನ್ಸ್ ಹಿಂದೆ ಮುಂದೆ ಆದಾಗ ಈ ಥರದ್ದೆಲ್ಲ ಆಗುತ್ತೆ. ಸೊ ಅದಾದಮೇಲೆ ನೋಡಿ ಕರೆಕ್ಟಾಗಿ ನನಗೆ ವೆಯ್ಟ್ 67ಗೆ ಬಂದಿದೆ. ಹಂಗೆ ಅಂದ್ಬಿಟ್ಟು ನಾನು ತಿಂದಿಲ್ಲ ಅಂತಲ್ಲ, ತಿಂದಿದ್ದೀನಿ ಕೂಡ. ಅದರಿಂದ 1 ಕಿಲೋ ಜಾಸ್ತಿ ಆಗ್ಬೋದು, ಬಟ್ ಸಡನ್ನಾಗಿ 2-3 ಕಿಲೋ ಜಾಸ್ತಿ ಆಗಲ್ಲ. ಸೊ ಅದಾದಮೇಲೆ ನಾನು ಜಿಮ್ಗೆ ಹೋಗ್ಬೇಡೋಣ ಇವತ್ತು ಅಂದ್ಬಿಟ್ಟು, ಸ್ಯಾಟರ್ಡೇ ಬೇರೆ ಅಲ್ವಾ. ಸೊ ಹಾಗಾಗಿ ರೆಡಿ ಆಗಿಬಿಟ್ಟೆ. ನಾನು ಬೆಳಗ್ಗೆ ಸ್ಯಾಟರ್ಡೇ ನಾನು ಪ್ರಿಫರ್ ಮಾಡ್ತೀನಿ, ಯಾಕೆಂದರೆ ಈವ್ನಿಂಗ್ ಸ್ವಲ್ಪ ಆರಾಮ ಮಾಡೋಣ ಅಂತ. ಸೊ ಅದಾದಮೇಲೆ ನೆಗಡಿ ಕೆಮ್ಮು ಎಲ್ಲ ಇನ್ನೂ ಇದೆ ಕಂಟಿನ್ಯೂಸ್ಸು. ಅದರಲ್ಲೂ ನನಗೀಗ ನೋಡಿ ನೆಗಡಿ ಕೆಮ್ಮಿದೆ, ತಲೆನೋವಿದೆ, ಅಥವಾ ಇದೇನೋ ಇದೆ ಅಂದ್ಕೊಂಡು ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡ್ಬಿಟ್ರೆ, ಸೊ ಅದೇ ಒಂದು ಲೈಫ್ ಬೆಡ್ ಮೇಲೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಆಗಲ್ಲ, ಹೇಟ್ ಮಾಡ್ತೀನಿ. ಅಲ್ಲೇ ಸಂಟಿಲ್ ನಂಗೆ ತುಂಬಾ ಆಗಲ್ಲ ಅನ್ನೋವರೆಗೂ ಬಿಟ್ಟರೆ, ಅದರ್ವೈಸ್ ನಾನು ಹೋಗೋಕ್ಕೆ ಪ್ರಿಫರ್ ಮಾಡ್ತೀನಿ. ನಾನು ರೊಟೀನನ್ನು ಫಾಲೋ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ 2 ಬಾದಾಮ್ ತಿನ್ಕೊಂಡು ನಾನು ಹೋದೆ ಜಿಮ್ಮಿಗೆ. ಸೊ ಇವತ್ತೇನು ನಾನು ಸರಿಯಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡೇ ಹೋಗ್ತೀನಿ, ಬಟ್ ಇವತ್ತು ಹಾಕ್ಕೊಂಡಿಲ್ಲ. ಬಟ್ ಓಕೆ, ಯಾರು ನೋಡಿ ಏನಾಗಬೇಕಾಗಿದ್ದಿಲ್ವ, ತಲೆಗೆಲ್ಲ ಎಣ್ಣೆ ಹಾಕಿದೆ ನೆನ್ನೆ. ಸೊ ಸ್ನಾನ ಮಾಡ್ಕೊಂಡೆ ಜಿಮ್ಗೆ ಹೋದೆ ಫ್ರೆಶ್ ಆಗಿ. ನನಗೆ ಉಲ್ಟಾ ಚೆನ್ನಾಗಿ ಅನಿಸುತ್ತೆ ಜಿಮ್ಗೆ ಹೋದಾಗ, ಫ್ರೆಶ್ನೆಸ್ ಅನಿಸುತ್ತೆ. ಹೋಗಿ ಇವತ್ತು ಲೆಗ್ ವರ್ಕೌಟ್, ಈ ವೀಕಲ್ಲಿ ತುಂಬ ಏನು ಜಿಮ್ ಕವರ್ ಆಗಿಲ್ಲ. ಸೊ ಹಾಗಾಗಿ ಬ್ಯಾಕು ಮತ್ತು ಲೆಗ್ಗು, ಆಮೇಲೆ ಯೋಗನೂ ಕೂಡ ಮಾಡಿದೆ. 3 ನಾನು ಕವರ್ ಮಾಡಿದೆ. ಸ್ವಲ್ಪ ಬೇಜಾರಿತ್ತು, ಸ್ವಲ್ಪ ಸಿಟ್ಟಿತ್ತು ನನಗೆ. ಸೊ ಬೇಜಾರಾದಾಗ ನಾನು ಹೊರಟ್ಬಿಡ್ತೀನಿ, ನಾನು ತಲೆನೇ ಕೆಡ್ಸ್ಕೊಳೋಗಲ್ಲ. ಬಟ್ ಸ್ವಲ್ಪ ಟೈಮ್ಸ್ ನನಗೂ ಒಂದೊಂದ್ಸಲ ಬೇಜಾರಾದಾಗ, ನನಗೆ ಯಾರೋ ಶೇರ್ ಮಾಡ್ಕೊಳಕ್ಕಿಲ್ಲ ಅಂದಾಗ, ಸೊ ಅವಾಗ ನಂಗೊಂದು ಸ್ವಲ್ಪ ಬೇಜಾರಾಗ್ಬಿಡ್ತೀನಿ ನಾನು. ಸೊ ಆಲ್ವೇಸ್ ನಾನು ಎಮೋಷನ್ಗೆ ತುಂಬ ಬೆಲೆ ಕೊಡ್ತೀನಿ. ನಾನು ಎಲ್ಲದಕ್ಕಿಂತ ನಾನು ಎಮೋಷನು, ವರ್ಡ್ಸು, ರೆಸ್ಪೆಕ್ಟ್ ವರ್ಡ್ಸಲ್ಲಿ ಈಗ ನನಗೆ ಒಂದು ವರ್ಡು, ನಾನು ಯಾರು ಎಷ್ಟೇ ಕ್ಲೋಸ್ ಆಗಿರ್ಬೋದು, ಅವ್ರು ಇಂಟೆನ್ಷನ್ಲಿ ನಂಗೆ ಏನಾರು ಒಂದು ವರ್ಡ್ ಅಂದಿಲ್ಲ, ಬೈಯೋದು ಅಂದ್ಕೊಳ್ಳಿ. ಸೊ ಅಂದ್ಬಿಟ್ರೆ ನನಗೆ ಆ ವರ್ಡನ್ನು ನಾನು ತುಂಬ ಇಟ್ಕೋತೀನಿ. ನನಗೆ ಅದನ್ನು ಬೆಲೆ ಕೊಡ್ತೀನಿ. ಸೊ ನಂಗೆ ತುಂಬ ಹರ್ಟ್ ಆಗಿಬಿಡುತ್ತೆ. ನಾನು ಹರ್ಟ್ ಆಗಿಬಿಟ್ರೆ ನನಗೆ ರಿವರ್ಸ್ ಮಾಡೋದು ತುಂಬಾ ಕಷ್ಟ. ಇದು ನನ್ನ ಹುಟ್ಟು ಗುಣ ಅಂದ್ಕೊಳ್ಳಿ. ಸೊ ಅದನ್ನು ಮರೆಯೋದು ತುಂಬ ಕಷ್ಟ ನಾನು. ಸೊ ಅದಕ್ಕೆ ನನಗೆ ಯಾರಾದರೂ ಸಪೋಸ್ ಅಂದ್ಕೊಳ್ಳಿ ತುಂಬ ಹೊರಗಡೆಯವ್ರು ಮಾಡಿದ್ರೆ, ಇವಾಗ ಅಂದ್ಕೊಂಡು ಹೊರಗಡೆಯವ್ರು ಮಾಡಿದ್ರೆ ಕೇರ್ ಮಾಡಲ್ಲ. ಬಟ್ ಮನೆಯವ್ರು ಏನಾರು ಮಾಡಿದಾಗ ನನಗೆ ನಾನು ತುಂಬ ವ್ಯಾಲ್ಯೂ ಕೊಡ್ತೀನಿ. ಸೊ ನನಗೆ ಉಲ್ಟಾ ಅದು ಇಟ್ಸ್ ನಾಟ್ ಗುಡ್. ನಾನು ಉಲ್ಟಾ ಹರ್ಟ್ ಮಾಡ್ಕೊತೀನಿ ನಾನೇ. ಸೊ ಈ ಎಲ್ಲ ಎಕ್ಸಸೈಸಲ್ಲೂ ನಾನು 12 to 15 ರೆಪ್ಸ್ ರಿಪಿಟೇಷನ್ಸ್ ಮಾಡ್ತೀನಿ ನಾನು. ಸೊ ಬ್ಯಾಕ್ ಎಕ್ಸಸೈಸ್ ಮಾಡಿದೆ. ಅದಾದಮೇಲೆ ಸೆಲ್ಫಿ ತೊಗೊಂಡೆ. ಮನೆಗೆ ಬಂದಾದಮೇಲೆ ಇವ್ರಿಗೆಲ್ಲ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ. ದೋಸೆ ತುಂಬ ಅನ್ನ ಉಳಿಸ್ಬಿಟ್ಟಿತ್ತು ಅಂತ ದೋಸೆಗೆ ನೆನೆ ಹಾಕಿದ್ದೆ. ಸೊ ಅದನ್ನು ಆಡಿಸಿಟ್ಟಿದ್ದೆ ರಾತ್ರಿನೇ. ಸೊ ಅದನ್ನೆಲ್ಲ ದೋಸೆ ಹಾಕ್ಕೊಟ್ಟೆ ಅವ್ರಿಗೆಲ್ಲ ಆದಮೇಲೆ ನಾನಿವತ್ತು ಏನು ಮಾಡ್ತಿದ್ದೆ ನಾನು ಎವ್ರಿ ಟೈಮು ಅಂದರೆ, ಈ 60 ಡೇ ವೆಯ್ಟ್ ಲಾಸಲ್ಲಿ ಫೇಲ್ ಆದಾಗ, ಈಗ ಒಂದು ದೋಸೆ ನಾನು ಇವತ್ತು ತೊಗೊಂಡು, ನಾನು ಅಂದ್ಕೊಂಡು ಒಂದು ದೋಸೆನೇ ತೊಗೋತೀನಿ, ಅದರಿಂದ ಹೆಚ್ಚಾಗಿ ತೊಗೊಳೋದಿಲ್ಲ ಅಂತ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಸಾರು ಖಾರ ಆಯಿತು, ಅದನ್ನು ಹಾಕಿದ್ದೀನಿ. ಯಾಕೆಂದರೆ ಗಂಟ್ಲಿಗೆ ಒಳ್ಳೇದಲ್ಲ ತುಂಬ ಅದು. ಗಂಟ್ಲು ಕಟ್ತಾಯಿದ್ರೆ ಕಮ್ಮಿ ಮಾಡೋದು. ಉಪ್ಪು ಸಾರು ಖಾರ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಊಟ ಮಾಡಿ, ಕೆಮ್ಮು ನೆಗಡಿ ಆದಾಗ ನಿಮಗೆ ಬೇಗ ರಿಲೀಫ್ ಆಗುತ್ತೆ ಹೇಳಬೇಕು ಅಂತಂದರೆ. ಅದು ಹಾಕ್ಕೊಂಡೆ. ಸೊ ನಾನು ಒಂದೇ ದೋಸೆ ತಿಂದೆ. ಸೊ ನಾನು ಅಂದ್ಕೊಂಡೆ ಇವತ್ತು ನಾನು ಒಂದು ಚೂರು ಎಕ್ಸ್ಟ್ರಾ ತಿನ್ನಲ್ಲ. ಸೊ ನಾನು ಏನು ಅರ್ಲಿಯರ್ ಫಾಲೋ ಮಾಡ್ತಿದ್ದೆ ಅದನ್ನೇ ಫಾಲೋ ಮಾಡ್ತೀನಿ. ಯಾವಾಗ ಮೇಂಟೈನ್ ಮಾಡುವಾಗ ನೀವು ಯು ಕ್ಯಾನ್ ಹ್ಯಾವ್ ಅ 2. ಯಾವಾಗ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಿರ್ತೀರ, ಆವಾಗ ಒಂದೇ ದೋಸೆ ತಿನ್ನಿ ಬ್ರೇಕ್ಫಾಸ್ಟಿಗೆ. ಸೊ ಇದ್ರ ಜೊತೆ ನೀವು ವೆಜಿಟೇಬಲ್ ಕೂಡ ಹಾಕ್ಬೋದು. ನನಗೆ ಇವತ್ತು ಪೇಷನ್ಸ್ ಇರಲಿಲ್ಲ, ಅದಕ್ಕೆ ಹಾಕ್ಕೊಳ್ಳಿಲ್ಲ. ಬಟ್ ನಾನು ದೋಸೆ ತಿಂದೆ, ಅದನ್ನೇ ಎಂಜಾಯ್ ಮಾಡಿದೆ. ಸೊ ಮೈಂಡ್ ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಫ್ಯಾಟ್ ಲಾಸ್ ಮಾಡಬೇಕು, ಅಥವಾ ನೀವು
ಒಂದು ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ಅಂದರೆ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ, ರೊಟೀನ್ ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಎಲ್ಲಾದರೂ ನಮ್ಮ ಈಗಿನ ಲೈಫ್ ಸ್ಟೈಲ್ ಇಲ್ಲ ಅನದರ್ ನಮಗೆ ತುಂಬ ಕಷ್ಟ ಕೊಡೋದು. ಈಗ ಫೋನ್ ನೋಡೋದಾಗಿರ್ಬೋದು, ಈಗ ಇನ್ಸ್ಟಾಗ್ರಾಮ್ ನೋಡೋದಾಗಿರ್ಬೋದು, ಟಿ ವಿ ನೋಡೋದಾಗಿರ್ಬೋದು, ಇವೆಲ್ಲ ಹ್ಯಾಬಿಟ್ಸನ್ನು ಲಿಮಿಟೇಷನಲ್ಲಿ ಇಟ್ಕೋಬೇಕು. ಎಷ್ಟು ಆಗುತ್ತೆ ನಮ್ಮ ಕೈಲಿ ಅಷ್ಟು. ನಮ್ಗೆ ಅನ್ನೆಸೆಸರಿ ಇದೆಲ್ಲ ನೋಡಬೇಕಾಗಿಲ್ಲ. ನಮಗೇನು ಇನ್ಫಾರ್ಮೇಷನು, ನಮಗೆ ಒಳ್ಳೆಯದಾಗಿರೋ ಇನ್ಫಾರ್ಮೇಷನ್ನ ನೋಡಿ, ನಮ್ಮ ಇಂಪಾರ್ಟೆಂಟ್ ನಮಗೇನೋ ನಾಲೆಡ್ಜ್ಗೆ ಏನಾಗಬೇಕು ಅಂಥವ್ರ ಅಕೌಂಟನ್ನು ಫಾಲೋ ಮಾಡಿ. ಎಲ್ಲ ಬೇರೆ ಯಾವುದೋ ಫಾಲ್ತು ಅಕೌಂಟೆಲ್ಲ ಫಾಲೋ ಮಾಡಿಕೊಂಡು ವೇಸ್ಟ್ ಕಂಟೆಂಟು, ಪ್ರತಿಯೊಬ್ಬರು ಕಂಟೆಂಟು ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನು ಯೂಸ್ಫುಲ್ ಇದೆ ಸೊ ಅದನ್ನು ಮಾತ್ರ ಫಾಲೋ ಮಾಡಿ ಅಂತ ಹೇಳ್ತೀನಿ. ಅವಾಗ ಏನಾಗುತ್ತೆ, ನಮ್ಮ ಮೈಂಡಲ್ಲಿ ಕ್ಲೀನ್ ಆಗಿರುತ್ತೆ. ಅದರ್ವೈಸ್ ಅವ್ರ ಕಸ ಎಲ್ಲ ನಾವು ನಮ್ಮ ಮೈಂಡಲ್ಲಿ ಹಾಕ್ಕೊತೀವಿ. ಸೊ ಅದಕ್ಕೆ ನಾವೇನು ದೊಡ್ಡವ್ರು ಹೇಳ್ತಾರಲ್ಲ, ಒಳ್ಳೆದನ್ನು ನೋಡಿದ್ರೆ ಒಳ್ಳೆಯದನ್ನೇ ಮಾಡ್ತೀವಿ, ಕೆಟ್ಟದ್ದು ನೋಡಿದ್ರೆ ಕೆಟ್ಟದನ್ನೇ ಮಾಡ್ತೀವಿ ಅಂತ. ಸೊ ಹಾಗಾಗಿ ನಾವು ನೋಡಬೇಕಾದ್ರೆ ನಮಗೇನು ಇಂಪಾರ್ಟೆಂಟ್, ಏನೋ ನಮ್ಗೆ ಹೆಲ್ತ್ ನೋಡಬೇಕಾಗಿರೋದು, ಅಥವಾ ಏನೋ ಒಳ್ಳೆ ಜ್ಞಾನ ಕೊಡುವಂಥವ್ರು, ಅಥವಾ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿ ಜೀವನದಲ್ಲಿ ಏನೋ ಮಾಡಿರ್ತಾರೆ ಅಂಥವ್ರದ್ದು ಕೇಳೋಣ. ಅದು ಬಿಟ್ಟು ವೇಸ್ಟ್ ಕೆಲಸ ಮಾಡೋದು ಬೇಡ ಅಂತ ಹೇಳ್ತೀನಿ. ಇದು ಒಂದು ಟಿಪ್ಪು. ಸೊ ಹಂಗೆ ಮಾಡಿದ್ರೆ ನಿಮ್ಗೇನಾಗುತ್ತೆ, ನಿದ್ದೆ ಸೇವ್ ಆಗುತ್ತೆ, ಅನ್ನೆಸೆಸರಿ ಕಂಟೆಂಟ್ ನಿಮ್ಮ ತಲೆಗೆ. ನಾವು ಅನ್ಕೋತೀವಿ ಟಿ ವಿ ನೋಡಿದ್ರೆ ಫೋನ್ ಕಂಟಿನ್ಯೂಸ್ ರಿಲ್ಯಾಕ್ಸ್ ಆಗಿ. ನೋ, ದಟ್ ಈಸ್ ಆಲ್ವೇಸ್ ಗಿವಿಂಗ್ ಯು ಸ್ಟ್ರೆಸ್. ಮೈಂಡಲ್ಲಿ ನಮಗೆ ಒಂದು ಕೈಂಡ್ ಆಫ್ ಕಂಟೆಂಟ್ ಅದಾದಾಗ ನಿಮಗೆ ದಟ್ ವಿಲ್ ಸ್ಟ್ರೆಸ್ ಆಗುತ್ತೆ. ಸೊ ಅದಾದಮೇಲೆ ನಾನು ಲಂಚಿಗೆ ಪ್ರಿಪೇರ್ ಮಾಡಿದ್ದೆ ಬೆಂಡೆಕಾಯಿ ಪಲ್ಯ, ಆಮೇಲೆ ಸಬ್ಸಿಗೆ ಸೊಪ್ಪಿನ ಪಲ್ಯ, ದಾಲು ಮತ್ತು ರೈಸನ್ನು ಕೂಡ ನಾನು ನೋಡಿ ನಾನು ಲಿಮಿಟೆಡ್ ಹಾಕ್ಕೊಂಡಿದ್ದೀನಿ ಇವತ್ತು. ಸೊ ನಾನು ಇಷ್ಟೇ ತಿಂದೆ. ನಾನು ಇದ್ರ ಮೇಲೆ ಇನ್ನೊಂದು ತುತ್ತೂ ಎಕ್ಸ್ಟ್ರಾ ಹಾಕ್ಕೊಳ್ಳಿಲ್ಲ. ಸೊ ನಾವೇನು ಗೊತ್ತಾ, ನಾವು ಅನ್ಕೋತೀವಿ ವೆಯ್ಟ್ ಲಾಸ್ ಅಂದರೆ ಎಲ್ಲನೂ ಬಿಡೋದು ಅಂತ. ನೋಡಿ ಇಲ್ಲೇನೂ ಬಿಟ್ಟಿಲ್ಲ ನಾನು. ಆದರೆ ಎಷ್ಟು ತಿನ್ನಬೇಕು, ಪೋರ್ಷನ್ ಕ್ವಾಂಟಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಇನ್ನೊಂದು ಸ್ವಲ್ಪ ನನಗಿನ್ನೂ ಹೊಟ್ಟೆ ತುಂಬಿರಲಿಲ್ಲ, ಹಾಕ್ಕೊಂಡಿದ್ದಿದ್ರೆ ಅದು ಓವರ್ ಆಗ್ತಿತ್ತು. ಸೊ ಅನದರ್ ವೆಯ್ಟ್ ಲಾಸ್ ಮಾಡುವಾಗ ಒಂದು ಟಿಪ್ ಹೇಳ್ತೀನಿ, ಬೆಸ್ಟ್ ಟಿಪ್ ಕೇಳಿ. ಯಾವತ್ತೂ ಓವರ್ ಈಟಿಂಗ್ ಮಾಡಬೇಡಿ. 3 ಟೈಮ್ಸ್ ನಾನು ಸಂಜೆ ಕಮ್ಮಿ ತಿನ್ಬಿಡ್ತೀನಿ, ಮಧ್ಯಾಹ್ನ ಜಾಸ್ತಿ ತಿನ್ಬಿಡ್ತೀನಿ, ಅಥವಾ ಬೆಳಗ್ಗೆ ಜಾಸ್ತಿ ತಿನ್ಬಿಡ್ತೀನಿ, ಸಂಜೆ ಕಮ್ಮಿ ತಿಂತೀನಿ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಅವಾಗ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋಕ್ಕಾಗೋದಿಲ್ಲ. ನಿಮ್ಮ ಇಂಟೆಸ್ಟೈನು, ಸ್ಟಮಕ್ಕು, ನಿಮ್ಮ ಹಾರ್ಮೋನ್ಸ್ಗೆ ಅದಕ್ಕೆ ಕಂಟ್ರೋಲ್ ಬರಲ್ಲ. ಸೊ ಅದಕ್ಕೆ ಏನು ಮಾಡಿ, ಆಲ್ವೇಸ್ ಕಮ್ಮಿ ತಿನ್ನಿ. ಆವಾಗ ನಿಮ್ಗೆ ಹ್ಯಾಬಿಟ್ ಆಗುತ್ತೆ. ಆವಾಗ ನಿಮ್ಗೆ ಡೈಜೆಷನ್ ಆಗೋಕ್ಕೆ ಜಾಗ ಇರುತ್ತೆ ನಿಮ್ಮ ಸ್ಟಮಕ್ಕಲ್ಲಿ. ಈಗ ಒಂದು ಮಿಕ್ಸಿಗೆ ನಾವು ಫುಲ್ಲು ತುಂಬಿಟ್ರೆ ಏನಾಗುತ್ತೆ, ಅದು ತಿರುಗಿಸ್ತಾ ಹೊಟ್ಟೆ ಮಿಕ್ಸ್ ಆಗೋಕ್ಕಾಗಲ್ಲ. ಸೊ ಹಾಗಾಗಿ ಹೊಟ್ಟೆನೂ ಹಾಗೇ, ನಾವೆಲ್ಲ ತುಂಬಿಟ್ರೆ ಅದಕ್ಕೆ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಸೊ ದಟ್ ಈಸ್ ದ ಥಿಂಗ್. ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಸೊ ಅದಾದಮೇಲೆ ನೋಡಿ, ನನ್ನ ಮಕ್ಕಳು ಸಂಜೆ ಫ್ರೂಟ್ ಟೈಮಲ್ಲಿ ಇದೆಲ್ಲ ಕಾನ್ವರ್ಸೇಷನ್ ನಡೀತಾ ಇದೆ, ಕೇಳಿಸ್ಕೊಳ್ಳಿ. This is called papaya. ಇನ್ನೂ ಆ್ಯಪಲ್ ಬೇಕು. ನೀವೇ ತಗೊಳ್ತೀನಿ ಈಗ. ಆ್ಯಪಲ್ ತಗೋ. ನಂಗೆ ಹುಷಾರಿಲ್ಲ ಅಂದಾಗ ಒಂದೊಂದು ಬೇಜಾರು ಏನಪ್ಪ ಆಗೋದು ಅಂದರೆ, ಯಾರ್ದು ಸಪೋರ್ಟ್ ಇಲ್ಲ. ಅದು ನನಗೆ ತುಂಬ ಲೈಫಲ್ಲಿ ತುಂಬ ಡೆಲಿವರಿ ಟೈಮಲ್ಲೆಲ್ಲ ಅನುಭವಿಸಿದ್ದೀನಿ, ಭಾಳ ಬಿಡಿ. ಸಪೋರ್ಟ್ ಇಲ್ದಾನೆ ನಾನೇ ಮಾಡ್ಕೊಂಡಿರೋ ದಿನಗಳು ಅವಾಗೊಂದು ಇದಿರುತ್ತೆ. ಬಟ್ ಯಾವಾಗ ಹುಷಾರಿಲ್ಲ ಅಂದಾಗ ಒಂದೊಂದ್ಸಲ ನನಗೆ ಸಪೋರ್ಟ್ ಬೇಕು. ಯಾವಾಗ ಅಟ್ಲೀಸ್ಟ್ ಸಪೋರ್ಟ್ ಅಂದರೆ ಅಡುಗೆ ನಾನು ಎಷ್ಟೇ ಹುಷಾರಿಲ್ಲ ಅಂದ್ರೂ ಮನೆ ಕೆಲಸ, ಅಡುಗೆ ಕೆಲಸ ಯಾವತ್ತೂ ನಿಲ್ಸಲ್ಲ. ಹಂಗೆ ಅಂದ್ಬಿಟ್ಟು ನಾನು ಹೇಳ್ತಾರೆ ಜೀವ ಬಿದ್ದೋಗ್ತಾಯಿದ್ರು ಮಾಡಿ ಅಂತ. ಬಟ್ ನಮ್ಮ ಕೈಲಿ ಆದಾಗ ನಾವು ಮಾಡೋದು ಬೆಸ್ಟು. ನಾನು ಒಂದು ಮೈಂಡ್ ಸೆಟಲ್ಲಿ ಬರ್ಕೊಂಡಿದ್ದೀನಿ, ನನಗೆ ಯಾರೋ ಸಪೋರ್ಟನ್ನು ಯಾರೋದು ಫೋರ್ಸ್ಫುಲ್ಲಾಗಿ ಮಾಡಿಸ್ಕೊಳ್ಳೋದಕ್ಕಿಂತ ನಮಗೆ ನಾವೇ ಮಾಡ್ಕೊಳ್ಳೋದು ಒಳ್ಳೇದಲ್ವಾ. ಸೊ ಆ ಥರ ದಿನಗಳೆಲ್ಲ ಕಳೆದೀನಿ. ಒಂದೊಂದು ಸಲ ಅನ್ಸುತ್ತೆ ನಮಗೂ ಯಾರೋ ಒಂದು ಬಿಸಿನೀರು ಕೊಟ್ಟರೆ ಅಥವಾ ಒಂದು ಟೀ ಮಾಡಿಕೊಟ್ರೆ ಹಂಗೆ ಅನಿಸುತ್ತೆ. ಸೊ ಆ ಅದೊಂದು ಮನಸ್ಸು ಇಟ್ಸ್ ನಾಟ್ ಡಿಪೆಂಡೆನ್ಸ್, ಇಟ್ಸ್ ನಾಟ್ ಇದು, ಬಟ್ ಆ ಒಂದು ಪ್ರೀತಿ, ಆ ಒಂದು ಕೇರನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ಸಂಜೆ ಈವ್ನಿಂಗ್ಗೆ ಮಾಡ್ಕೊಂಡಿದ್ದೆ ಪನ್ನೀರ್. ದಿಸ್ ಇಸ್ ಮೈ ಡಿನ್ನರ್ ತಿಂದಿಲ್ವ ಅನ್ಬೇಡಿ, ಇದೇ ಡಿನ್ನರ್. ಆಲ್ಮೋಸ್ಟ್ 7 o'clock ಆಗಿತ್ತು. ಆವಾಗ ನಾನು ಇದನ್ನು ತೊಗೊಂಡೆ. 7 ಆಗೋಗಿತ್ತು ಅಂದ್ಕೊಳ್ಳಿ. ಟೊಮೆಟೊ ಹಾಕ್ತೆ ಫೈಬರ್ಗೆ, ಆಮೇಲೆ ಆನಿಯನ್ ಹಾಕ್ತೆ, ಆಮೇಲೆ ಪನ್ನೀರು ಆಲ್ಮೋಸ್ಟ್ ಇರ್ಬೋದು, ಒಂದು 100 ಗ್ರಾಮ್ ಪನ್ನೀರ್ ಇದೆ. ಸೊ ಅದೊಂದು ತಿಂದೆ. ಇದು ಡಿನ್ನರ್ ಆಗಿತ್ತು. ಫ್ರೂಟ್ ಜೊತೆಗೆಲ್ಲ ತಿಂದಾಗ ಹೊಟ್ಟೆ ತುಂಬ್ಕೋತು. ಸೊ ಇಷ್ಟು ತಿಂದಾದಮೇಲೆ ನಾವು ಅನ್ಕೋತೀವಿ ಇದಾದಮೇಲೆ ನಮ್ಗೆ ಅನ್ನ ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಏನಾದ್ರು ತಿನ್ನಿ, ನೀವು ಅನ್ನ ತಿನ್ನಿ, ಏನಾದ್ರು ತಿನ್ನಿ, ಪ್ರೋಟೀನ್ ಜೊತೆ ಪ್ರಿಫರ್ ಮಾಡಿ. ಈವ್ನಿಂಗಲ್ಲಿ ವೆಜಿಟೇಬಲ್ಸ್, ಫ್ರೂಟ್ ಜಾಸ್ತಿ ತಿನ್ನಿ. ಫ್ರೂಟ್ಸ್ಗಿಂತ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ, ಆಗ ನಿಮ್ಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಈವ್ನಿಂಗಲ್ಲಿ ಆದಷ್ಟು ಲೈಟ್ ಆಗ್ತೀನಿ ಅಂತ ಹೇಳ್ತೀನಿ. ಸೊ 7:30 ನಾನು ಮುಗಿಸ್ಕೊಂಡೆ. ಅದಾದಮೇಲೆ ನೀರು ಕುಡಿದೆ, ಸ್ವಲ್ಪ ಮೂವಿ ನೋಡಿದೆ. ಸೊ ಬೇಜಾರಾದಾಗ ನಾನು ಏನು ಮಾಡ್ತೀನಿ, ಹಾಗೆ ಮೂವಿ ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಪ್ರಿಫರ್ ಮಾಡ್ತೀನಿ, ನಾನು ಒಂದು ಮೂವಿ ನೋಡಬೇಕು ಅಂತ. ಸೊ ಬ್ರೇಕ್ ಡೌನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಿಲ್ ನಾನು ಹೇಳ್ತೀನಿ ನಿಮಗೆ ಓಪನಾಗಿ, ಸಮ್ಟೈಮ್ಸ್ ಐ ಫೀಲ್ ಸ್ಟ್ರೆಸ್ ಆಗುತ್ತೆ ನನಗೆ. ಸ್ಟ್ರೆಸ್ ಅಂದರೆ ಮಾಡ್ಕೋಬಾರ್ದು.
ಒಂದೊಂದು ಸಲ ನಮ್ಮ ಮೈಂಡು ನಮ್ಮ ಕೈ ತಪ್ಪುತ್ತೆ, ನಮ್ಮ ಮನಸ್ಸು ನಮ್ಮ ಕೈಯಿಂದ ತಪ್ಪುತ್ತೆ, ನಮ್ಮ ಹಿಡಿತದಿಂದ ಆಚೆ ಹೋಗುತ್ತೆ. ನನಗಾಗುತ್ತೆ ಎಸ್ಪೆಷಲಿ ತುಂಬ ಸ್ಟ್ರೆಸ್ ಆಗ್ತಾಯಿತ್ತು ನನಗೆ ಒಂದೊಂದು ಸಲ ಫ್ಯಾಮಿಲಿ ಎಂದಾಗ ನನಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಒಂದೊಂದು ಸಲ ಬೇಜಾರಾಗುತ್ತೆ. ಸೊ ಅದು ನಾವು ಎಷ್ಟೇ ಒಳ್ಳೆಯದಾಗಿದ್ದು ನಮ್ಮನ್ನು ಕೆಟ್ಟದ್ದು ಮಾಡಿಬಿಡ್ತಾರಲ್ಲ ನಮಗೆ, ಅದು ಒಂದೊಂದು ಸಲ ರಿಪಿಟೇಷನಾಗಿ ಬರ್ತಾ ಇರುತ್ತೆ. ಸೊ ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡೋದನ್ನು ಕಲಿತಾನೇ ಇರ್ತೀನಿ ಲೈಫ್ ಟೈಮ್. ಸೊ ಹೀಗಿತ್ತು ನಾನು ಇವತ್ತಿನ ದಿನ. ಹೇಗನ್ನಿಸ್ತು ನನ್ನ ಇವತ್ತಿನ ವೇಟ್ ಲಾಸ್ ಜರ್ನಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಕೀಪ್ ಸಪೋರ್ಟಿಂಗ್, ಹಾಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.